ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ ಉಪದೇಶವನ್ನು ಅವರ ಸಂದೇಶವನ್ನು ತಿಳಿದು ಜೀವನದಲ್ಲಿ ಅನುಷ್ಠಾನದಲ್ಲಿ ತರುವ ಪ್ರಯತ್ನವನ್ನು ನಾವು ಮಾಡಬೇಕು. ಭಗವದ್ಗೀತೆಗೆ ವ್ಯಾಖ್ಯಾನ ಮಾಡುವಾಗ ಭಗವದ್ಗೀತೆಯ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಸಾಧನೆಯನ್ನು ಮಾಡಬೇಕಾದ ಮನುಷ್ಯ ಮುಖ್ಯವಾಗಿ ಗಮನದಲ್ಲಿಟ್ಟುಕೊಳ್ಳಬೇಕಾದ ಅಂಶಗಳು ಯಾವುದು ಪರಮಾತ್ಮನ ದರ್ಶನಕ್ಕೆ ಮುಖ್ಯ ಸಾಧನ. ಮೋಕ್ಷವನ್ನು ಪಡೆಯಬೇಕಾದರೆ ಭಗವಂತನ ದರ್ಶನವಾಗಬೇಕು, ಸಾಕ್ಷಾತ್ಕಾರವಾಗಬೇಕು ಅನ್ನುವುದು ನಿಶ್ಚಿತವಾದ ವಿಷಯ. ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾಣ್ಯ ಪಂಥ ಅಯನಾಯ ವಿದ್ಯತೆ. ಮೋಕ್ಷವನ್ನು ಪಡೆಯುವುದಕ್ಕೆ ಭಗವಂತನ ದರ್ಶನವೇ ಮುಖ್ಯವಾದ ಸಾಧನ. ಅಂತಹ ಭಗವಂತನ ದರ್ಶನವನ್ನು ಪಡೆದುಕೊಳ್ಳಬೇಕಾದರೆ ಜೀವನದಲ್ಲಿ ನಾವು ಮಾಡಬೇಕಾದ ಸಾಧನಗಳೇನು ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಭಕ್ತ್ಯ ಜ್ಞಾನಾತ್ ನಿಷಿದ್ಧಾನಾಂ ತ್ಯಾಗಾತ್ ನಿತ್ಯಂ ಹರಿಸ್ಮೃತೇಃ ಅರಾಗಾತ್ ವಿಹಿತಾತ್ಯಾಗಾತ್ ಇತ್ಯೇತೈರೇವ ಸಂಯುತೈಃ ಅಪರೋಕ್ಷದರ್ಶನಂ ವಿಷ್ಣೋಃ ಜಾಯತೆ ನಾನ್ಯಥಾ ಕ್ವಚಿತ್. ಸಪ್ತತ್ವ ಎಂಬ ಗ್ರಂಥದ ಪ್ರಮಾಣವನ್ನು ಉದಾಹರಣೆ ಮಾಡಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಮೊದಲನೆಯದಾಗಿ ಭಕ್ತ್ಯ, ಭಗವಂತನಲ್ಲಿ ವಿಶೇಷವಾದ ಭಕ್ತಿ ಇರಬೇಕು. ಪರಮಾತ್ಮನ ಮಹಾತ್ಮ್ಯವನ್ನು ತಿಳಿದುಕೊಂಡು ಅವನು ಮಾಡುವಂತಹ ಉಪಕಾರಗಳನ್ನು ತಿಳಿದು ಅವನಲ್ಲಿ ವಿಶೇಷವಾದ ಸ್ನೇಹವನ್ನು ಪ್ರೀತಿಯನ್ನು ಮಾಡುವುದೇ ಭಕ್ತಿ. ಅಂತಹ ಭಕ್ತಿಯನ್ನು ನಮ್ಮ ಜೀವನದಲ್ಲಿ ಮೊದಲು ರೂಢಿಸಿಕೊಳ್ಳಬೇಕಾಗುತ್ತೆ. ಆ ಭಕ್ತಿ ಸ್ವಲ್ಪ ಇರುತ್ತೆ ಪ್ರಾರಂಭದಲ್ಲಿ. ನಾವೇನು ತಕ್ಕ ಮಟ್ಟಿಗೆ ಜ್ಞಾನಿಗಳಿಂದ ದೊಡ್ಡವರಿಂದ ಕೇಳಿ ತಿಳಿದಿರುತ್ತೇವೆ, ಅಷ್ಟೇ ತಿಳಿದುಕೊಂಡು ಅಷ್ಟಕ್ಕೆ ಪರಮಾತ್ಮ ಮಾಡಿದ ಉಪಕಾರವನ್ನು ಚಿಂತನೆ ಮಾಡ್ತಾ ದೇವರಲ್ಲಿ ಪ್ರೀತಿಯನ್ನು ಮಾಡಿದರೆ ಅದು ಭಕ್ತಿ. ಮುಂದೆ ಶಾಸ್ತ್ರಗಳ ಅಧ್ಯಯನವನ್ನು ಮಾಡ್ತಾ ಇತಿಹಾಸ ಪುರಾಣಾದಿಗಳ ಶ್ರವಣವನ್ನು ಮಾಡ್ತಾ ಹೋದಂತೆ ಆ ಭಕ್ತಿ ಬೆಳೆಯುತ್ತೆ. ಭಕ್ತ್ಯ ಜ್ಞಾನಾತ್, ಶಾಸ್ತ್ರಗಳ ಮೂಲಕ ಪರಮಾತ್ಮನ ಜ್ಞಾನವನ್ನು ನಾವು ಪಡೆದು ಇನ್ನೂ ವಿಶೇಷವಾಗಿ ದೇವರಲ್ಲಿ ಭಕ್ತಿಯನ್ನು ಮಾಡಬೇಕು. ಆಮೇಲೆ ಭಕ್ತ್ಯ ಜ್ಞಾನಾತ್ ನಿಷಿದ್ಧಾನಾಂ ತ್ಯಾಗ, ನಿಷಿದ್ಧ ಕರ್ಮಗಳನ್ನು ಬಿಡಬೇಕು. ನಾವು ಔಷಧವನ್ನು ತೆಗೆದುಕೊಂಡ ಮಾತ್ರಕ್ಕೆ ಆರೋಗ್ಯ ಬರೋದಿಲ್ಲ. ಔಷಧ ತೆಗೆದುಕೊಳ್ಳುವುದು ಎಷ್ಟು ಮಹತ್ವವೋ ಹಾಗೆ ಆರೋಗ್ಯಕ್ಕೆ ಹಾನಿಕರವಾದಂತಹ ಅಪಥ್ಯವಾದ ಆಹಾರಗಳನ್ನು ಸ್ವೀಕಾರ ಮಾಡಬಾರದು. ಆಗ ಔಷಧ ಪರಿಣಾಮ ಮಾಡುತ್ತೆ. ಒಂದು ಕಡೆಗೆ ಔಷಧಿಯನ್ನು ತೆಗೆದುಕೊಳ್ಳುವುದು, ಇನ್ನೊಂದು ಕಡೆಗೆ ಅಪಥ್ಯವಾದ ಆಹಾರವನ್ನು, ಆರೋಗ್ಯಕ್ಕೆ ಹಾನಿಕರವಾದ ಆಹಾರವನ್ನು ನಾವು ತೆಗೆದುಕೊಂಡ್ರೆ ಆರೋಗ್ಯ ಸರಿಯಾಗೋದಿಲ್ಲ. ಅದಕ್ಕಾಗಿ ನಿಷಿದ್ಧಾನಾಂ ತ್ಯಾಗ, ಪಾಪ ಸಾಧನವಾದ ನಿಷಿದ್ಧ ಕರ್ಮಗಳೇನಿವೆ ಶಾಸ್ತ್ರದಲ್ಲಿ ನಿಷೇಧ ಮಾಡಿದ್ದು ಅದನ್ನು ಪರಿತ್ಯಾಗ ಮಾಡಬೇಕು. ನಿತ್ಯಂ ಹರಿಸ್ಮೃತೇ, ನಿಷಿದ್ಧ ಕರ್ಮಗಳನ್ನು ಬಿಡುವಾಗ, ವಿಹಿತ ಕರ್ಮಗಳನ್ನು ಮಾಡುವಾಗ ಯಾವಾಗಲೂ ಹರಿಸ್ಮರಣೆ ಇರಬೇಕು. ಈಗ ನೀವು ಪ್ರವಚನವನ್ನು ಕೇಳ್ತಾ ಇದ್ದರೆ ಈ ಪ್ರವಚನವನ್ನು ಕೇಳೋದು, ಹೇಳೋದು ಇದು ಕೂಡ ಭಗವಂತನ ಆಜ್ಞೆ. ಇದು ಪರಮಾತ್ಮನ ಪ್ರೀತಿಗಾಗಿ ಮಾಡುವಂತಹ ಒಂದು ಸೇವೆ ಎನ್ನುವ ರೀತಿಯಲ್ಲಿ ಆ ಭಗವಂತನ ಸ್ಮರಣೆ ಮನಸ್ಸಿನಲ್ಲಿ ಬಂದರೆ ಆಗ ಈ ವಿಹಿತ ಕರ್ಮ ಮಾಡಿದ್ದು, ನಿಷಿದ್ಧ ಕರ್ಮವನ್ನು ಬಿಟ್ಟದ್ದು ಸಾರ್ಥಕ. ಏಕಾದಶಿ ಉಪವಾಸ, ಏಕಾದಶಿ ತಿನ್ನೋದು ನಿಷಿದ್ಧ. ತಿನ್ನದೇ ಇದ್ದರೆ ಅದು ಉಪವಾಸವಾಗುತ್ತೆ ನಿಜ, ಅದರಿಂದ ಪುಣ್ಯ ಬರ್ತದೆ. ಆದರೆ ಏನೋ ಏಕಾದಶಿ ತಿನ್ನಬಾರದು ಅನ್ನುವುದು ಒಂದು ನಮ್ಮ ರೂಢಿ, ನಮ್ಮ ಅಭ್ಯಾಸ. ಅದಕ್ಕೋಸ್ಕರ ಬಿಟ್ಟಿದ್ದೇವೆ ಅಂತ ಮಾತ್ರ ತಿಳಿಯೋದಲ್ಲ. ಹರಿಸ್ಮೃತೇ, ಏಕಾದಶಿ ತಿನ್ನಬಾರದು ಅನ್ನುವುದು ಶ್ರೀಹರಿಯ ಆಜ್ಞೆ. ಅದಕ್ಕಾಗಿ ಏಕಾದಶಿ ನಾವು ತಿಂತಾ ಇಲ್ಲ ಅಂತ ಅನುಸಂಧಾನ ಮಾಡಿದರೆ ಆಗ ಅದು ಅಪರೋಕ್ಷ ಜ್ಞಾನಕ್ಕೆ ಸಾಧನ. ಮದ್ಯಪಾನ ಮಾಡದೇ ಇರೋದು, ಧೂಮ್ರಪಾನ ಮಾಡದೇ ಇರೋದು, ದೊಡ್ಡವರ ನಿಂದೆ ಮಾಡದೇ ಇರೋದು,
ಈ ಏನೇನು ನಿಷಿದ್ಧ ಕರ್ಮಗಳನ್ನು ನಾವು ಮಾಡೋದಿಲ್ಲ, ಮಾಡದೇ ಇರುವಾಗ ಇದೆಲ್ಲ ಹರಿಪ್ರೀತಿಗಾಗಿ ಪರಮಾತ್ಮನ ಆಜ್ಞೆಯಿಂದ ನಾನು ನಿಷಿದ್ಧ ಕರ್ಮಗಳನ್ನು ಬಿಟ್ಟಿದ್ದೇನೆ ಅಂತ ತಿಳಿದರೆ ಆಗ ಅದು ಸಾಧನೆಯಾಗುತ್ತೆ. ನಿಷಿದ್ಧಾನಾಂ ತ್ಯಾಗ. ಎಷ್ಟೋ ಜನ ಯಾಕೆ ನೀನು ಮದ್ಯ ಕುಡಿಯೋದಿಲ್ಲ ಅಂದರೆ ಅದು ಸೇರೋದಿಲ್ಲ, ನನಗೆ ವಾಸನೆನೇ ತಡೆಯೋದಿಲ್ಲ ಅಂತ. ಅದಕ್ಕೋಸ್ಕರ ಕುಡಿಯದೇ ಇದ್ದರೂ ಒಳ್ಳೆಯದು, ಬಿಟ್ಟದ್ದು ಬಹಳ ಸಂತೋಷನೇ. ಆದರೆ ಅದು ಭಗವಂತನ ಪ್ರೀತಿಗೆ ಸಾಧನ ಆಗಬೇಕು, ಅದರಿಂದ ನಮಗೆ ಅಪರೋಕ್ಷ ಜ್ಞಾನ ಆಗಬೇಕು ಅಂದರೆ ಆ ಅನುಸಂಧಾನ ಬೇಕು. ದೇವರ ಆಜ್ಞೆ ಇದೆ, ದೇವರ ಪ್ರೀತಿಗಾಗಿ ನಾನು ಇದನ್ನು ಬಿಟ್ಟಿದ್ದೇನೆ ಅಂತ ಆ ಬಿಟ್ಟದ್ದನ್ನು ದೇವರಿಗೆ ಸಮರ್ಪಣೆ ಮಾಡಿದರೆ ಆಗ ಭಗವಂತ ಸಂತುಷ್ಟನಾಗಿ ತನ್ನ ಜ್ಞಾನವನ್ನು ನಮಗೆ ಕೊಡ್ತಾನೆ. ಅರಾಗ ವಿಹಿತ ಅತ್ಯಾಗ. ಯಾವುದೇ ವಿಧವಾದ ಫಲಾಪೇಕ್ಷೆಯನ್ನು ಇಟ್ಟುಕೊಳ್ಳದೆ ವಿಹಿತ ಕರ್ಮಗಳನ್ನು ಮಾಡಬೇಕು. ಸಂಧ್ಯಾ ವಂದನೆ, ದೇವರ ಪೂಜೆ, ಪರೋಪಕಾರ ಮೊದಲಾದ ವಿಹಿತ ಕರ್ಮಗಳನ್ನು ಮಾಡಬೇಕು. ಮಾಡುವಾಗ ಅದರಿಂದ ಯಾವ ಫಲಾಪೇಕ್ಷೆಯನ್ನು ಇಟ್ಟುಕೊಳ್ಳದೆ ವಿಹಿತ ಕರ್ಮಗಳನ್ನು ಮಾಡಬೇಕು. ಆಗ ಅಂತಹ ವಿಹಿತ ಕರ್ಮಗಳಿಂದ ದೇವರು ನಮಗೆ ಅಪರೋಕ್ಷ ಜ್ಞಾನವನ್ನು ಕೊಡ್ತಾನೆ. ನಾನು ಹೇಳಿದ್ದನ್ನು ಇವನು ಮಾಡ್ತಾನೆ ಅಂತ ದೇವರಿಗೆ ಅನಿಸಿದರೆ ಸಂತೋಷದಿಂದ ತನ್ನ ದರ್ಶನವನ್ನು ಕೊಡ್ತಾನೆ. ಆದರೆ ನಾನು ಹೇಳಿದ್ದನ್ನು ಮಾಡುವುದೇ ಸ್ವಾರ್ಥಕ್ಕೆ ಮಾಡ್ತಾನೆ ಅಂತ ದೇವರಿಗೆ ಗೊತ್ತಾಗೇ ಆಗುತ್ತೆ ಸರ್ವಜ್ಞನಾದ ಪರಮಾತ್ಮನಿಗೆ. ನಾವು ಸ್ವಾರ್ಥಕ್ಕಾಗಿ ಯಾವುದೋ ಒಂದು ಅಪೇಕ್ಷೆಯಿಂದ ಮಾಡ್ತೇವೆ ಅಂದರೆ ಏನು ಅಪೇಕ್ಷೆಯಿಂದ ಮಾಡಿದ್ದೇವೋ ಅದನ್ನು ಕೊಟ್ಟು ಕಳಿಸ್ತಾನೆ. ತನ್ನ ದರ್ಶನವನ್ನು ಕೊಡೋದು. ಒಳಗೆ ಯಜಮಾನ ಕುಳಿತಿದ್ದಾನೆ, ಹೊರಗಡೆ ಇರುವ ಭಿಕ್ಷುಕ ನನಗೇನೋ ಹಣ ಬೇಕು ಅಂತ ಒದರ್ತಾ ಇದ್ದರೆ ಯಾರ ಕೈಯಿಂದಲೋ ಕೊಟ್ಟು ಕಳಿಸ್ತಾನೆ. ಅವನಿಗೇನು ಬೇಕೋ ಕೊಟ್ಟು ಕಳಿಸಪ್ಪ, ಏನು ಬೇಕು ಅಂತ ಕೇಳ್ತಾರೆ. ಒದರ್ತಿಯಲ್ಲ ಮೇಲಿಂದ ಮೇಲೆ ನನ್ನ ಹೆಸರು ಕೊಟ್ಟು ನಿನಗೇನು ಬೇಕು, ನನಗೇನೋ 10 ರೂಪಾಯಿ ಬೇಕು, 100 ರೂಪಾಯಿ ಬೇಕು ಅಂತ ಅವನು ಕೇಳಿದರೆ ಆಯಿತು, ಆ 100 ರೂಪಾಯಿ ಅವನಿಗೆ ಬೇಕಂತೆ ಕೊಟ್ಟು ಕಳಿಸು. ಆವಾಗಿಂದ ಒದರ್ತಾ ಇದ್ದಾನೆ, ಅವನಿಗೆ ಬೇಕಾದ್ರೆ ಅದನ್ನು ಕೊಟ್ಟು ಆಚೆಗೆ ಕಳಿಸ್ರಿ ಅಂತ ಹೇಳ್ತಾನೆ. ತಾನು ಎದ್ದು ಬರಬೇಕು. ಆದರೆ ಆ ಬಂದಂತಹ ವ್ಯಕ್ತಿ ಹೇಳ್ತಾನೆ, ನನಗೆ 10 ರೂಪಾಯಿ ಬೇಡ, 100 ರೂಪಾಯಿ ಬೇಡ, ನಿಮ್ಮನ್ನು ನೋಡ್ಕೊಂಡು ಹೋಗೋದಕ್ಕೆ ಬಂದಿದ್ದೇನೆ ಅಂತ ಹೇಳಿದರೆ ತಾನೇ ಎದ್ದು ಹೊರಗೆ ಬರ್ತಾನೆ. ಯಾಕೆಂದರೆ ಅವನಿಗೆ ಹಣ ಬೇಡವಂತೆ, ನನ್ನ ಹತ್ರನೇ ಕೆಲಸ ಇದೆ, ನನ್ನನ್ನೇ ನೋಡಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಅಂದರೆ ಓ, ನನ್ನ ಮೇಲೆ ಇಷ್ಟು ಅಭಿಮಾನ ಮಾಡ್ತಾನೆ, ಹಾಗಾದರೆ ನಾನೇ ಅವನಿಗೆ ಭೇಟಿ ಕೊಡ್ತೇನೆ ಅಂತ. ಹಾಗೆ ದೇವರು ಒಳಗಿದ್ದಾನೆ, ಹೊರಗೆ ನಿಂತು ನಾವು ಹಣ ಬೇಕು, ಕಾಸು ಬೇಕು, ಅಧಿಕಾರ ಬೇಕು ಅಂದರೆ ಆಯಿತು ಕೊಟ್ಟು ಕಳಿಸ್ತೇನೆ, ತೊಗೊಂಡು ಹೋಗು ಅಂತಾನೆ. ನನಗೇನು ಬೇಡ, ನಿನ್ನನ್ನೇ ಕಾಣಬೇಕು, ನಿನ್ನ ದರ್ಶನವಾಗಬೇಕು, ಅದಕ್ಕಾಗಿ ನಾನು ಇಷ್ಟೆಲ್ಲ ಸತ್ಕರ್ಮಗಳನ್ನು ಮಾಡ್ತೇನೆ ಅಂತಂದಾಗ ಮಾತ್ರ ತನ್ನ ದರ್ಶನವನ್ನು ಪರಮಾತ್ಮ ಕೊಡ್ತಾನೆ. ಅದಕ್ಕಾಗಿ ಅರಾಗ, ಆ ಫಲದ ರಾಗ, ಅಪೇಕ್ಷೆ ನಮಗೆ ಇರಬಾರದು. ವಿಹಿತ ಕರ್ಮಗಳನ್ನು ಮಾಡದೇ ಇರಬಾರದು. ಯಾವ ಫಲಾಪೇಕ್ಷೆ ಮಾಡಬೇಡ ಅಂತ ನೀವು ಹೇಳಿದ್ದೀರಿ, ಅದಕ್ಕಾಗಿಯೇ ನಾನು ಯಾವ ಕರ್ಮಗಳನ್ನು ಮಾಡೋದಿಲ್ಲ, ಸುಮ್ಮನೆ ಕೂಡ್ತೇನೆ ಎನ್ನಬಾರದು. ಕರ್ಮಗಳನ್ನು ಮಾಡಬೇಕು, ಫಲಾಪೇಕ್ಷೆ ಮಾಡಬಾರದು. ವಿಹಿತ ಅತ್ಯಾಗ, ವಿಹಿತವಾದ ಯಾವ ಕರ್ಮಗಳನ್ನು ಬಿಡಬಾರದು. ಇಷ್ಟೆಲ್ಲ ಮಾಡಿದರೆ ಎಷ್ಟಾಯಿತು? ಭಕ್ತಿ, ಶಾಸ್ತ್ರಗಳಿಂದ ಪರಮಾತ್ಮನ ಬಗ್ಗೆ ತಿಳಿದುಕೊಳ್ಳೋದು, ನಿಷಿದ್ಧ ಕರ್ಮಗಳ ಪರಿತ್ಯಾಗ, ನಿರಂತರ ಹರಿಸ್ಮರಣ, ಫಲಾಪೇಕ್ಷೆಯನ್ನು ಮಾಡದೇ ಇರೋದು, ವಿಹಿತ ಕರ್ಮಗಳನ್ನು ಮಾಡೋದು. ಈ 6 ಸಾಧನೆಗಳನ್ನು ನಾವು ಮಾಡಿದರೆ ಆಗ ಆ ಭಗವಂತನ ದರ್ಶನವಾಗುತ್ತೆ ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಆ ದೃಷ್ಟಿಯಲ್ಲಿ ನಾವೆಲ್ಲ ಯಥಾಶಕ್ತಿ ವಿಹಿತ ಕರ್ಮಗಳನ್ನು ಮಾಡ್ತಾ, ನಿಷಿದ್ಧ ಕರ್ಮಗಳನ್ನು ಪರಿತ್ಯಾಗ ಮಾಡ್ತಾ, ನಿರಂತರ ಸರ್ವಾಂತರ್ಯಾಮಿಯಾದ ಸರ್ವಕರ್ತ ಸರ್ವಪ್ರೇರಕನಾದ ಪರಮಾತ್ಮನ ಸ್ಮರಣೆಯನ್ನು ಮಾಡುವಂತಹ ಪ್ರವೃತ್ತಿಯನ್ನು ಬೆಳೆಸಿಕೊಂಡರೆ ಆ ಭಗವಂತನ ದರ್ಶನವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಅದೇ ನಮ್ಮ ಜೀವನದ ಪ್ರಧಾನವಾದ ಗುರಿಯಾಗಬೇಕು. ಆ ದೃಷ್ಟಿಯಲ್ಲಿ ನಮಗೆಲ್ಲ ಇಲ್ಲಿ ಸನ್ನಿಹಿತರಾದಂತಹ ಗುರುಗಳು ಸತ್ಯವರ ತೀರ್ಥರು, ಸತ್ಯಪರಾಯಣ ತೀರ್ಥರು ಹಾಗೂ ಅವರಲ್ಲಿ ಅಂತರ್ಯಾಮಿಯಾದ ಇಲ್ಲಿ ಸನ್ನಿಹಿತರಾದ ಮುಖ್ಯ ಪ್ರಾಣದೇವರು ಹಾಗೂ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರು ವಿಶೇಷವಾಗಿ ನಮಗೆ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ. ನಾನಾ ರೀತಿಯ ಸೇವೆಗಳನ್ನು ಎಲ್ಲ ಭಗವದ್ಭಕ್ತರು ಮಾಡಿದ್ದೀರಿ. ಎಲ್ಲರಿಗೂ ಹರಿವಾಯುಗುರುಗಳ ವಿಶೇಷ ಅನುಗ್ರಹವಾಗಿ ಜ್ಞಾನಭಕ್ತಿ ವೈರಾಗ್ಯಗಳ ಪ್ರಾಪ್ತಿಯಾಗಲಿ ಎಂಬುದಾಗಿ ಪ್ರಾರ್ಥನೆ.